ಸರ್ ಫೇಸ್ಬುಕ್ಕಲ್ಲಿ ನೋಡಿದೆ. ಹ್ಮ್. ನೋಡ್ಬಿಟ್ಟು ಬಂದು ಸ್ಕಿನ್ದು ಪ್ರಾಬ್ಲಮ್ ಇತ್ತು ಸರ್. ಪಿಗ್ಮೆಂಟೇಷನು, ಪಿಂಪಲ್ಸ್, ಓಪನ್ ಪೋರ್ಸ್ ಜಾಸ್ತಿ ಇತ್ತು. ಹ್ಮ್ ಬಂದು 2 ಸಲ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಹ್ಮ್ ಹ್ಮ್ ಪರವಾಗಿಲ್ಲ ಸರ್, ಚೆನ್ನಾಗಿದೆ, ಮಾಡಿಸ್ಬೋದು. ಎರಡೇ ಸಲಿಗೆ ಹೌದು ಸರ್. ಎಷ್ಟು ವರ್ಷದಿಂದ ನಿಮ್ಗೆ ಆ ಸರ್ ಪ್ರಾಬ್ಲಮ್ ಇತ್ತು? ನನಗೆ ಒಂದು 15-17 ವರ್ಷದಿಂದ ಇದೆ ಸರ್. 15-16 ವರ್ಷದ ಪಿಗ್ಮೆಂಟೇಷನ್ ಇತ್ತಾ? ಪಿಗ್ಮೆಂಟೇಷನ್ ಇವಾಗ ಒಂದು 4 ವರ್ಷದಿಂದ ಇತ್ತು ಸರ್. ಜಾಸ್ತಿ ಆಗೋಗಿತ್ತು. ಜಾಸ್ತಿ ಆಗೋಗಿ ಸರ್, ಫುಲ್ ಅಲ್ಲೆಲ್ಲ ಬ್ಲ್ಯಾಕ್ ಇತ್ತು. ಹ್ಮ್. ಎಲ್ಲಿಗಾರ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ನಾಚಿಕೆನೂ ಆಗೋದು, ಸಂಕೋಚ ಆಗೋದು. ಸರ್ ಆ ಥರ ಇತ್ತು. ಇಲ್ಲಿಗೆ ಫೇಸ್ಬುಕ್ಕಲ್ಲಿ ನೋಡ್ಕೊಂಡು ಫೋನ್ ಮಾಡಿದೆ. ಹ್ಮ್ ಬನ್ನಿ ಅಂದರು, ಬಂದಿದ್ದೆ. ಹ್ಮ್ ಅವತ್ತೇ ಬಂದ್ಮೇಲೆ ತುಂಬ ಇಷ್ಟ ಆಯಿತು. ಅವತ್ತೇ ಬರ್ತೀನಿ ಅಂದ್ಬಿಟ್ಟು ಮಾರನೇ ದಿನ ಬಂದು ಟ್ರೀಟ್ಮೆಂಟ್ ಶುರು ಮಾಡಿದ್ದೀನಿ ಸರ್. ಹ್ಮ್ ಅದು ಎಷ್ಟು ಸಿಟ್ಟಿಂಗ್ ತಗೊಂಡ್ರಿ? ಏನು ಸರ್? ಎಷ್ಟು ಸಲ ಟ್ರೀಟ್ಮೆಂಟ್ ಶುರು 2 ಆಯ್ತು? ಸಲ ಸರ್. ಎರಡೇ ಇವತ್ತು ದಿನ? ಸೇರಿಸಿ 2 ಸಲ. ಅಂದ್ರೆ 15 ವರ್ಷದಿಂದ ಪಿಗ್ಮೆಂಟೇಷನ್ ಇತ್ತು, 4 ವರ್ಷದ ತುಂಬಾ ಜಾಸ್ತಿ ಆಯ್ತು. ಹ್ಞೂ ಸರ್. ಆದ್ರೆ ಇವಾಗ ಇಲ್ಲ ಸರ್, ಎರಡೇ. ಪಿಂಪಲ್ಸು 15 ವರ್ಷದಿಂದ ಇತ್ತು. ಹಾ ಪಿಗ್ಮೆಂಟೇಷನ್ ಇವಾಗ ಒಂದು 3-4 ವರ್ಷದಿಂದ ಬಂದಿತ್ತು ಸರ್. ಹೌದಾ? ಏನ್ ಕ್ರೀಮ್ ಹಚ್ಚಿ ಹೋಗ್ತಿರ್ಲಿಲ್ವಾ? ಇಲ್ಲ ಸರ್, ಸುಮಾರು ಎಂತ ಎಲ್ಲ ಕ್ರೀಮ್ಗಳು ಹಚ್ಚಿ ನೋಡಿದೆ. ಹ್ಮ್ ಎಲ್ಲ ಸುಮ್ಮನೆ ಜಾಸ್ತಿನೇ ಆಯ್ತಿತ್ತು ಸರ್. ಸುಮ್ಮನೆ ದುಡ್ಡು ವೇಸ್ಟ್ ಆಯ್ತಿತ್ತು. ಇಲ್ಲಿ ಬಂದ್ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ ಸರ್. ಹ್ಮ್. ಇವಾಗ ಹೊಸಿ ನೋಡ್ಬೋದು ಸರ್. ಖುಷಿ ಇದಾರೆ ಇವಾಗ? ಖುಷಿ ಇದ್ದೀನಿ. ನಿಮ್ಮಲ್ಲಿ ಏನ್ ಹೇಳ್ತಾರೆ? ನಮ್ಮನೇಲೆ ಪರವಾಗಿಲ್ಲ ಅಂತಾರೆ ಸರ್. ನಮ್ಮ ಮನೆಯವರು, ನಮ್ಮ ಮಕ್ಕಳೆಲ್ಲ ಹ್ಮ್ ಪರವಾಗಿಲ್ಲ ಅಂತಾರೆ. ಪರವಾಗಿಲ್ಲ ಅಂತ ಹೇಳ್ತಾರಾ? ಈ ಖುಷಿ ಇದೆಯಾ? ಖುಷಿ ಇದೆ. ಕನ್ನಡದಲ್ಲಿ ನಿಮ್ ಮುಖ ನೋಡ್ಕೊಳಕ್ಕೆ ನಿಮ್ಗೆ ಖುಷಿ ಆಗುತ್ತೆ ಈಗ? ಖುಷಿ ಆಗುತ್ತೆ ಸರ್. ಇವಾಗ ಎರಡೇ ಸಿಟ್ಟಿಂಗ್ಗೆ ಗೊತ್ತಾಯ್ತಾ ನಿಮ್ಗೆ? ಹಾಂ ಸರ್, ಫಸ್ಟ್ನೇ ಸಲ ಬಂದಿದ್ದೆ. ಒಂದು 20 ದಿನ ಹಿಂದ್ಗಡೆ ಅವಾಗ ಮಾಡಿಸ್ದೆ. ಅವಾಗ ಅವರು ಸ್ಕ್ರೀಮ್ ಎಲ್ಲ ಕೊಟ್ಟಿದ್ರು. ಅದೇ ಥರ ಬಳಸ್ತಾ ಇದ್ದೀನಿ. ತಗೊಂಡಿದ್ದಾರೆ ಅವರು. ಓಕೆ. ಸೊ ಇವಾಗ ಕಂಫರ್ಟಬಲ್, ಖುಷಿ ಇದೆಯಾ? ಖುಷಿ ಇದೆ ಸರ್, ಮಾಡಿಸ್ಬೋದು ಸರ್, ಪರವಾಗಿಲ್ಲ. ಓಕೆ. ಒಳ್ಳೆ ರಿಸಲ್ಟ್ ಹುಡುಗರು ಕೂಡ ಬಂದು ಇಲ್ಲಿ ಪಿಗ್ಮೆಂಟೇಷನ್ ಅಂತ ನಾಚಿಕೆ ಬಿಟ್ಟು, ಸಂಕೋಚ ಬಿಟ್ಟು ಬಂದ್ರೆ ಖಂಡಿತ ರಿಸಲ್ಟ್ ಇದೆ ಅಂತ ಹೇಳ್ತೀರಿ ನೀವು? ಖಂಡಿತ ಇದೆ ಸರ್, ಪರವಾಗಿಲ್ಲ ಸರ್, ಮಾಡಿಸ್ಬೋದು. ನಮಗೆ ತುಂಬ ಖುಷಿ ಆಯ್ತದೆ ಇವಾಗ ಬಂದಂತ. ಹೋಗಿದ್ದೆ ಅಲ್ಲಿ ಒಂದ್ಸಲಿ ಹೋಗಿ 400 ರೂಪಾಯಿ ಫೀಸ್ ಕಟ್ಬಿಟ್ಟು ಇದು ಮಾಡಿಸ್ದೆ. ಅಲ್ಲಿ ಅಮೌಂಟ್ ಜಾಸ್ತಿ ಕೇಳಿದ್ರು. ಅದು ಬರೀ ಓಪನ್ ಪೋರ್ಸ್ಗೆ ಜಾಸ್ತಿ ಹೇಳಿದ್ರು. ಒಂದು 40,000 50,000 ಆಗುತ್ತೆ ಅಂತ. ಪುನಃ ಪಿಗ್ಮೆಂಟೇಷನ್ಗೆ ಬೇರೆ ಅಂದ್ರು. ಅದರಿಂದ ಸರಿ ಅಂದ್ಬಿಟ್ಟು ಅಲ್ಲಿ ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟೆ. ಪುನಃ ಕಮ್ಮಿ ಮಾಡ್ತೀನಿ ಬನ್ನಿ ಅಂದ್ಬಿಟ್ಟು ಫೋನ್ ಮಾಡಿ ಕರೆಸಿದ್ರು. ಪುನಃ ಹೋದೋದಕ್ಕೆ ಹಿಂಗೆ ಹೋದ್ರು 35,000 ಆಗುತ್ತೆ ಬರೀ ಓಪನ್ ಪೋರ್ಸ್ಗೆ. ಪಿಗ್ಮೆಂಟೇಷನ್ಗೆ ಬೇರೆ ಒಂದು ಕಿಟ್ ತಗೋಬೇಕು ಹಿಂಗೆ ಅಂದ್ರು. ಸರಿ ಅಂದ್ಬಿಟ್ಟು ನಾನು ಯಾವಾಗ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀನಿ ಅವಾಗೆಲ್ಲ ಫೋನ್ ಮಾಡಿ ಕೇಳೋದು. ಚೆನ್ನಾಗಿ ಮಾಡ್ಕೋಬೇಕು, ಮುಖನ ಚೆನ್ನಾಗಿ ಮಾಡ್ಕೋಬೇಕು ಅಂತ ಎಲ್ಲರಿಗೂ ಫೋನ್ ಮಾಡೋದು. ಅದು ಬೆಂಗಳೂರು ಯಾವ್ಯಾವ ಊರ್ಗೂ ಹೊಂಟಾಗ ನನ್ಗೆ ಓದಕ್ ಬರಲ್ಲ ಸರ್. ಅದರಿಂದ ನಾನು ಫೋನ್ ಮಾಡಿ ಕೇಳ್ಕೊಳ್ಳೋದು. ಬೇರೆಯವ್ರಿಗೆ ಯಾರಿಗಾರು ಹೇಳ್ಕೊಂಡ್ರೆ ನಾಚಿಕೆ ಆಗುತ್ತಲ್ಲ ಅಂದ್ಬಿಟ್ಟು ನಮ್ಮ ಹುಡುಗ ಫ್ರೆಂಡ್ಗಳಿಗೆ ಯಾರಿಗೂ ಹೇಳ್ತಾ ಇರ್ಲಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟದೆ, ಇಲ್ಲಿ ಅಡ್ರೆಸ್ ಗೊತ್ತಾಯ್ತು. ಆಮೇಲೆ ಸರಿ ಅಂದ್ಬಿಟ್ಟು ಇವ್ರಿಗೆ ಹಂಗೆ ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ಮೆಸೇಜ್ ಮಾಡಿದೆ. ಆಮೇಲೆ ನನ್ನ ಮಗಳ ಕಡೆಯಿಂದ ಮೆಸೇಜ್ ಮಾಡಿಸ್ದೆ. ಅವಾಗ ಇಲ್ಲೇ ಮೈಸೂರು ಅಂತ ಹೇಳಿದ್ರು. ತುಂಬಾ ಖುಷಿ ಆಗುತ್ತೆ. ನಮ್ಮ ಮನೆಯವರು ಪರವಾಗಿಲ್ಲ, ಚೆನ್ನಾಗಿದೆ. ಅವರೇ ಮಾಡಿಸ್ತಾರೆ. ಅವರು ಸರ್, ಅವರೇ ನಮ್ಮ ಅಣ್ಣನಿಗೆಲ್ಲ ಹೇಳಿದ್ರು. ಹಬ್ಬಕ್ಕೆ ಬಂದಿದ್ರು. ನಮ್ಮ ಹಬ್ಬದ ಟೈಮಲ್ಲಿ ಇಲ್ಲಿ ಬಂದಿದ್ದು ಫಸ್ಟ್ ಟ್ರೀಟ್ಮೆಂಟ್ಗೆ. ಅದಕ್ಕೆ ನಮ್ಮ ಮನೆಯವರು ಅಂದ್ರು, ಈ ತರ ನಿನ್ ಗಂಡ ಮಾಡ್ತಾನಲ್ಲ ಅನ್ನೋದಕ್ಕೆ ನನ್ನ ಗಂಡಿಗೇನು ಏಜ್ ಆಗಿದ್ಯಾ, ಮಾಡಿಸ್ಕೊಳ್ಳಿ ಬಿಡಿ ಬಾ ಹಂಗಂತ ನಮ್ಮ ಮನೆಯವರೇ ನಮ್ಮ ಅಣ್ಣಿಗೆ ಹೇಳಿದ್ರು. ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದಾರೆ. ಈಗ ಮೊದಲು ಖರಾಬ್ ಆಗಿತ್ತು, ನೋಡೋಕೆ ಆಗ್ತಾ ಇಲ್ಲ. ತುಂಬಾ ಇಲ್ಲೆಲ್ಲ ಸರ್ ಚರ್ಮ ತರ ಹಂಗೆ ಬ್ಲಾಕ್ ಇಲ್ಲೆಲ್ಲ ಇತ್ತು ಸರ್, ತುಂಬಾ ಇತ್ತು ಸರ್ ಇಲ್ಲೆಲ್ಲ. ಒಲೆ ಇಜ್ಜಲು ತಗೊಂಡು ಬರ್ದಂಗಿತ್ತು. ಸರ್ ಹಂಗಿತ್ತು. ಇವಾಗ ಪರವಾಗಿಲ್ಲ ಸರ್, ಚೆನ್ನಾಗಿದ್ದೀನಿ. ಇದು ಸ್ಕ್ರೀಮ್ ಹಾಕಿ ಹಾಳು ಮಾಡ್ಕೊಬಿಟ್ಟಿದೆ ಸರ್. ಇನ್ನೂ ಹಾಳಾಗ್ಬಿಟ್ಟಿತ್ತು. ಹ್ಞೂ ಸರ್, ತುಂಬಾ ಹಾಳಾಗ್ಬಿಟ್ಟಿದೆ ಸರ್. ಸುಮಾರಾಗಿ ಖರ್ಚು ಮಾಡ್ಬಿಟ್ಟಿದ್ದೀನಿ ಸರ್. ನಾನು ಎಲ್ಲೆಲ್ಲ ತೋರಿಸಿ ಎಲ್ಲೂ ಇದಾಗ್ಲಿಲ್ಲ. ಆಮೇಲೆ ಇಲ್ಲಿ ಪರವಾಗಿಲ್ಲ, ಬೆಟ್ರ್ ಅನಿಸ್ತು. ಬಂದೆ ಫಸ್ಟ್ ಟೈಮಲ್ಲಿ ಅವ್ರು ಮಾತಾಡಿದಾಗ ಟ್ರೀಟ್ಮೆಂಟ್ ಎಲ್ಲ ನೋಡಿದೆ, ತುಂಬಾ ಇಷ್ಟ ಆಯ್ತು. ಪುನಃ 2ನೇ ಸಲ ಬಂದಿದ್ದೀನಿ. ಒಳ್ಳೇದಾಗ್ಲಿ ಸರ್.